ಪ್ರಾಣೇಶ್ವರಿ. ಸ್ವಾಮಿ ನಮಸ್ಕರಿಸುವಿರಿ. ನನ್ನ ಹೃದಯಾದ ದೇವನ ದರ್ಶನಕ್ಕಾಗಿ ಈ 4 ದಿನಗಳಿಂದಲೂ ಹಮ್ಮಲಿಸುತ್ತಿದ್ದೇನೆ. ಅದು ಈ ದಿನ ಲಭಿಸಿತು ಸ್ವಾಮಿ. ಪ್ರಾಣೇಶ್ ಬೈ, ನಿನ್ನ ಹೃದಯದ ದೇವರ ದರ್ಶನ ಹೊಂದಿದೆ. ಈ ನಿನ್ನ ದೇವರಿಗೆ ಏನೇ ಸಿದ್ಧಪಡಿಸಿರಲಿ. ನನ್ನನ್ನೇ ನಿಮಗಾಗಿ ಅರ್ಪಿಸಿರುವಂದ ಮೇಲೆ ಇನ್ನು ನನ್ನದಾಗಿ ಮತ್ತೇನು ಉಳಿದಿದೆ ಸ್ವಾಮಿ? ನಿನ್ನ ಹೃದಯದ ಪ್ರೇಮ ಅದು ಮೊದಲಿಂದಲೂ ತಮ್ಮದೇ ಆಗಿರುವುದು. ಅದನ್ನು ಪುನಃ ಕೊಡುವ ಅಗತ್ಯವಿದೆಯೇ? ನಾನು ಅದನ್ನು ಬಲ್ಲೆನು. ಪ್ರತಿದಿನವೂ ಪ್ರತಿಕ್ಷಣವು ನಿನ್ನ ಪ್ರೀತಿಯನ್ನು ಸಹಗಿ ಪಡೆಯಬೇಕು ನನ್ನ ಆಸೆ. ಅಲ್ಲಿ ನೋಡು, ವಸಂತ ಬಳಿಯು ಹೊಸ ಹೊಸದ ಹೂಗಳಿಂದ ಪ್ರಕೃತಿಯನ್ನು ಆರಾಧಿಸಿರುವು. ಕೋಗಿಲೆಗಳು ಹೊಸ ಹೊಸ ಗಾಯನಗಳಿಂದ ನಲಿಯುತ್ತಿರುವು. ಅಷ್ಟೇ ಇದ್ದಕ್ಕೆ ಸರ್ವಸಾಕ್ಷಿಯಾದ ಸೂರ್ಯದೇವರು ಹೊಸ ಹೊಸ ಕಾಂತಿಯ ಬೆಳಕಿನಿಂದ ಜಗತ್ತನ್ನು ಬೆಳಗಿಸುತ್ತಿರುವನು. ಈ ದಿನ ಆನಂದದ ಮೂಲ ನಾಡಿನ ದುಃಖದ ಬೀಜ, ನಾಡಿನ ದುಃಖ ಇಂದಿನ ಆನಂದದ ಮೂಲ. ಪ್ರೇಮದ ವಿಚಾರಿಯ ಕೊಡುತ್ತಾ ವಿರಹ ದಿನ ಸಮ್ಮಿಲನ, ಸಮ್ಮಿಲನದಿಂದ ವಿರಹ. ಈ ವಿರಹ ಮತ್ತು ಸಮ್ಮಿಲನದ ಉಭಯ ಭಾವಗಳ ಆಕರ್ಷಣೆಗಳ ವಿಕರ್ಷಣೆ. ನಿನ್ನೆಯ ದಿನ ನಾವು ವಿಯೋಗದ ತೀವ್ರ ಶಬ್ದದಿಂದ ದಗ್ಧರಾಗಿದ್ದೆವು. ಈ ದಿನ ಪುನಃ ಸಮ್ಮಿಲನಾಗಿದ್ದೇವೆ. ಮತ್ತೆ ನಿನ್ನ ಪ್ರೇಮ ಪೂಜನೆ ಕೈಗೊಳ್ಳಬೇಕು. ದೇವರ ಪೂಜನೆ ಬಯಸಿದಾಗ ಭಕ್ತರಾದ ನಾನು ನಿರಾಕರಿಸುವೆನಿ. ಸ್ವಾಮಿ, ನಾನೇ ಆಯ್ದು ಕಟ್ಟಿದ ಮಾಲಿನ್ಯ ಸ್ವೀಕರಿಸಿ ಭಕ್ತರಲ್ಲಿ ಸ್ವಾಮಿ ಬೇಡ ಮನದಿ ರಸಭ
ದಾಸನಾಗಿ ನನ್ನ ಪಾರ್ಶ್ವದಲ್ಲಿ ನಿಮಗೆ ಜಾಗ ಕೊಟ್ಟೆ ಹೋಗಿ ಈ ದಿನ ವಿವರದಲ್ಲಿ ನಾನು ಮಹತ್ಕಾರ ನಿರ್ವಹಿಸಬೇಕಾಗಿರುವುದರಿಂದ ನಿನ್ನ ಈ ಪ್ರೇಮದ ಸಮಯವಿಲ್ಲ ಉತ್ತರ. ಸ್ವಾಮಿ, ಈ 4 ದಿನಗಳಲ್ಲಿ ನಿರತರಾಗಿದ್ರಿ. ಈ ದಿನವಾದರೂ ನನ್ನೊಡನೆ ಕಾಲವನ್ನು ಕಳೆಯಬಾರದೆ. ಈಶ್ವರ ರಾಜನ ಮುದಿ ಪಡೆದುಕೊಂಡಿರುವನು ನನ್ನನ್ನು ತಡೆಬೇಡಿ ಪ್ರೇಸಿ ಬಹುಮೋದಿನ ಕಳುಹಿಸಿಕೊಡು. ನನ್ನನ್ನು ನಿಮ್ಮ ಸಂಘಟನೆ ಕರೆದುಕೊಂಡು ಹೋಗಿ ಇಂದು ನಿಮ್ಮ ತಂದೆಯವರು ಬಲರಾಮನೊಡನೆ ಯುದ್ಧ ಮಾಡುವಾಗ ಅತ್ತೆಯು ಸಹಾಯ ಮಾಡಿದರಂತೆ. ಆದ್ರಿಂದ ನಾನು ನಿಮಗೆ ಸಹಾಯಕವಾಗಬೇಕು. ಪ್ರಾಣೇಶ್ವರಿ, ಆ ದಿನ ತಾಯಿಯು ಉಪಾಯವಿಲ್ಲದ ಸ್ತರಣ ಮಾಡಲಾಯಿತು. ಯುದ್ಧರಂಗವು ಸ್ತ್ರೀಯರಿಗೆ ಉಚಿತವಾದ ಸ್ಥಳವಾದ ಪ್ರಾಣೇಶ್ವರಿ. ಸ್ವಾಮಿ, ಯುದ್ಧಕ್ಕಾಗಿ ಹೊಸ ಬಿಲ್ಲನ್ನು ತಂದಂತಿದೆ. ಇದನ್ನೊಂದು ಬಾರಿ ಎದೆಯಿಸಲಿ. ಉತ್ತರೆ, ಈ ಕೋಮರಸ್ತೆಗಳಿಗೆ ಯೋಗ್ಯವಾದ ಕಾರ್ಯವಿದಲ್ಲ. ಅನಂಗ ರಾಜಲಕ್ಷ್ಮಿ, ನಿನ್ನ ಸಿಕ್ಕಿರು ತಿರುಗಿ ತಂದು ಹೂಗಳನ್ನು ನನ್ನ ಎದೇರಿ ಸುರುಪುರತಿಯೇ ಚಂಚಲ ಕಟಾಕ್ಷ ಬಾಣಗಳನ್ನು ನೋಡುವ ಮನ್ಮನ ಶಾಯಿನಿ ನಿನ್ನ ಹೃದಯದಲ್ಲಿ ನನಗೆ ಜಾಗ ನೀಡುವೆಯಾ? ಬಾಬಾ, ಒಂದೇ ದಿವಸದಲ್ಲಿ ಅದೆಷ್ಟೊಂದು ಪ್ರೇಮದ ಮಾತುಗಳು.
ಯುದ್ಧವೊಂದು ಒದಗಿ ಬಂದಿರುವುದು. ಈಗಲೂ ಗೊತ್ತಿರಬೇಕಲ್ಲ, ಪ್ರಪಂಚದ ಸೃಷ್ಟಿಕರ್ತ ಯುದ್ಧವನ್ನು ನಿರ್ಮಿಸಿದ ಹೃದಯ ವಿಧಾತನೇ ಬೇರೆ, ಹಾಸ್ಯ ಪ್ರಿಯ ಗಾನಮ್ಮಯ್ಯ ಋತುವನ್ನು ನಿರ್ಮಿಸಿದ ಕಲಾವಿದ ವಿಧಾತನೇ ಬೇರೆ. ಪರಸ್ಪರ ಸಂಬಂಧವಿಲ್ಲದ ಎರಡು ವಿಭಿನ್ನ ಪ್ರಪಂಚಗಳು. ಹಾಗಲ್ಲ ಪ್ರಿಯ, ನಿಜವನ್ನು ನಾನು ಹೇಳುವುದು. ಇದುವರೆಗೂ ಗಾನಶೀಲಿಯಾದ ಹಾಸ್ಯಪ್ರಿಯಾದ ಒಬ್ಬ ಉತ್ತರನ್ನು ನೋಡಿದಿರಿ. ಇನ್ನು ಮುಂದೆ ವೀರಾಂಗನೆಯಾದ ವೀರಸತಿಯಾದ ಮತ್ತೊಬ್ಬ ಉತ್ತರನ್ನು ನೋಡಿದರಂತೆ ಸ್ವಾಮಿ. ಸಂತೋಷ ಕಡೆ ನನ್ನ ಕಳುಹಿಸಿಕೊಡು, ನಮಸ್ಕಾರ ಸ್ವಲ್ಪ ದುಃಖಿಸುವುದಿಲ್ಲವೇ? ಮನಸ್ಸಿನ ದುಃಖವನ್ನು ಮುಚ್ಚಿಕೊಂಡು ಮುಖದಲ್ಲಿ ಹರ್ಷವನ್ನು ಸೂಚಿಸುತ್ತಾ ಪತಿಯನ್ನು ಬೀಳ್ಕೊಡಲಾರದ ಪತಿಯು ವೀರಾಂಗನಿಸಿಕೊಳ್ಳಬಲ್ಲೆ. ನೀನು ನಿನ್ನ ಕರ್ತವ್ಯದಲ್ಲಿ ಸ್ಥಿರನಾಗು. ಉತ್ತರೇತನ ಭಾಗದ ಕರ್ತವ್ಯವನ್ನು ಸಾಹಸವನ್ನು ನಿರ್ವಹಿಸುವುದು. ನಾನು ನೋಡುವುದೇ ವಿಶ್ವಾಸವನ್ನು ಕುರಿತರಲ್ಲಿ ಶಿರೀಷ ಮಾತಾಡುವ ಸಂವೇದನದಲ್ಲಿ ಈ ಲೋಕದಲ್ಲಿ ಸ್ವರ್ಗ ಅಂತ ಕೇಳಿ ಉತ್ತರ ಆರ್ಯವರ್ತನದಲ್ಲಿ ನೀನು ಕ್ಷತ್ರಿಯವರ್ತನು, ಯುದ್ಧ ವೀರ ಕೀರ್ತಿ ಗೌರವ ಸಂಪತ್ತು ಹೋಗುತ್ತರಣ ವೀರ. ಹಾಗಾದರೆ ಯಾವ ಗೌರವವಿಲ್ವೇ? ಈ ದಿನ ಎಷ್ಟೊಂದು ವೀರ ಮಾತೆ ವೀರ ಪತ್ನಿಯರು ತನ್ನ ಹೃದಯ ಚಿಕ್ಕವೆಳೆಸಿಕೊಂಡು ಕಣ್ಣೀರನ್ನು ಸರಿಗಳಿಸದೆ ಸಾಹಸಮುಖಿಯಾಗಿ ತನ್ನ ಪತಿ ಪುತ್ರರನ್ನು ಬೀಳ್ಕೊಡುತ್ತಿರುವರು. ಅವರಿಗೆ ಯಾವ ಗೌರವವಿಲ್ಲವೇ? ಇರುವುದು ನಾಥ. ರಣಾಂಗದಲ್ಲಿ ಸ್ವಾಮಿ ಮುಡಿದಾಗ ಆತ ಗೌರವದಿಂದ ಧರ್ಮಿಗಳಾದ ಮಡದಿ ಯಾರು? ಕ್ಷೇತ್ರ ಮಧ್ಯದಲ್ಲಿ ಪುತ್ರನ ಸಾಹಸವನ್ನು ಕೇಳಿ ಆನಂದ ಭಾಷೆಯನ್ನು ಸುರಿಸಿದ ಮಾತು ಯಾರು? ಈ ಕುರುಕ್ಷೇತ್ರ ಮಧ್ಯದಲ್ಲಿ ನಾನೊಂದು ವೇಳೆ ಪ್ರಾಣತ್ಯಾಗ ಮಾಡಿದ್ದರೆ ನನಗೋಸ್ಕರ ಸ್ವಲ್ಪ ದುಃಖಿಸುವುದಿಲ್ಲವೇ? ಅಳುವುದಿಲ್ಲ ಪ್ರಭು. ನಿಮ್ಮ ಆಜ್ಞಾವಿರುದ್ಧವಾಗಿ ಒಂದು ದೊಡ್ಡ ಕೊಂಬನಿಯು ಭೂಮಿಗೆ ಬಿದ್ದರೆ ನನ್ನ ಕೈಯಾರೆ ನನ್ನ ಕಣ್ಣುಗಿದ್ದು ನಿಮ್ಮ ಪಾದಕ್ಕೆ ಅರ್ಪಿಸುವೆನು. ಉತ್ತರೆಯೂ ವೀರಸತಿ, ಅವಳಿಗೆ ಪತಿ ಆಜ್ಞೆಯಂತೆ ಸ್ವಾಮಿ. ಇನ್ನು ನನಗೆ ಅನುಜ್ಞೆಯನ್ನು ಕೊಡು. ನೀನು ಹಾಕಿದ್ದೆ ಪ್ರಮ ವಿಜಯ ಮಾಲೆಯಿಂದ ಭೂಷಿತನಾಗಿ ರಣರಂಗದಲ್ಲಿ ಕೈಗೊಳ್ಳುತ್ತೇವೆ. ಇನ್ನು ನನಗೆ ಭಯವಿಲ್ಲ.
ಸಂತೋಷವಾಯಿತು ಪ್ರಭು. ಮತ್ತೊಮ್ಮೆ ಇನ್ನೊಂದು ಹಾಡನ್ನು ಹಾಡಿದರೆ ಆಹಾ, ಹಾಡೋರಾಯ್ತು.